ಮಾಡಿಕೊಂಡು ಕಾರ್ಪೊರೇಟ್ಗಳಿಗೆ ಅವ್ರು ಕೇಳಿದಷ್ಟೇ ಕೊಡ್ತಾ ಹೋಗಿದ್ರಿಂದ ಇವತ್ತು ಇದು ಒಂದು ಕಾರಣ. ಇವತ್ತು ಒಬ್ಬರಲ್ಲ ಇವರು ಈ ಮಾವಾಳ್ಯ ನಮ್ಮ ಏನಪ್ಪ ಅಂದ್ರೆ ಮೆಹುಲ್ ಚೋಕ್ಸಿ ಆಗಿರ್ಬೋದು, ನೀರವ್ ಮೋದಿಯವರಾಗಿರ್ಬೋದು. ನೀರವ್ ಮೋದಿಯವರು ಅಲ್ಲೇ ಲಂಡನ್ದ ಇದರಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಅವರು ಇಂಡಿಯಾ ಜೈಲಿಗೆ ಬರೋಕೆ ಒಲ್ಲೆ ಅಂತ ಹೇಳ್ತಾರೆ. ಯಾಕೆ ಸರಿ ಇಲ್ಲರಿ ಅಂತ ಅಂದ್ರೆ ಇವರೆಲ್ಲ ಆಯುಷ್ ಆರಾಮಿ ಲಕ್ಸುರಿಯಸ್ ಲೈಫನ್ನು ಕಳೆದ ಇಷ್ಟು ದೊಡ್ಡ ಕಳ್ಳತನ ಮಾಡಿದ್ರು ಸಹ ದುಡ್ಡನ್ನು ಇವ್ರಿಗೆ ಎಂಥ ಶಿಕ್ಷೆ ನೋಡ್ರಿ ನಮಗೆ. ಅದು ಒಬ್ಬ ಸಾಮಾನ್ಯ ಪಿಕ್ ಪಾಕೆಟ್ ಆದರೆ ಯಾವ ರೀತಿ ಬಿಡ್ತಾ ಇರ್ತಾರೆ, ಯಾವ ರೀತಿ ಹೊಡಿತಾ ಇರ್ತಾರೆ, ಯಾವ ರೀತಿ ಸರ್ಕಾರ ಪೊಲೀಸ್ ಯಾವ ರೀತಿ ಅವ್ರ ಮೇಲೆ ದೌರ್ಜನ್ಯವನ್ನು ನಡೆಸೋದು ನಾವು ನೋಡ್ತಾ ಇರ್ತೀವಿ. ಒಂದು ಫೈನ್ ಒಂದು ಏನಪ್ಪ ಅಂದ್ರೆ ರೈಲ್ವೆ ನಿಲ್ದಾಣದಲ್ಲಿ ಪಾಪ ಒಂದು ಬ್ರೆಡ್ ತುಂಡನ್ನು ಹಸಿವಿಗೆ ಕದ್ದಂಥ ಒಬ್ಬ ಹುಡುಗಿಗೆ ಯಾವ ರೀತಿ ಬಡಿದ್ರು ನಮ್ಮ ಜನ ಅನ್ನುವಂಥದ್ದು. ಆದರೆ ಈ ಏನಪ್ಪ ಅಂತಂದ್ರೆ ನಮ್ಮ ಮೆಹುಲ್ ಚೋಕ್ಸಿ ಮಾಡಿದಂಥ ಹಗರಣ ಹರ್ಷದ ಮೇಲೆ 1992 ಮಾಡ್ತಾರೆ. 900 ಕೋಟಿ ರೂಪಾಯಿ ಲಪಡ ಇದು ನಮ್ಮ ಇದರಲ್ಲಿ ಸೆಬಿಯಲ್ಲಿ ನಮ್ಮ ಏನು ಈ ಶೇರ್ ಮಾರ್ಕೆಟ್ದಲ್ಲಿ ಅದೇ ದೊಡ್ಡ ಹಗರಣ ಆಗಿತ್ತು. ಇದು ಅದಕ್ಕೆ ದೊಡ್ಡ ಹಗರಣ ರೀ. ಅದರ 4 ಪಟ್ಟು ಅದು 900 ಕೋಟಿ, ಇದು 13,800 ಕೋಟಿ ದುಡ್ಡುಗಳನ್ನ ನಿಪ್ಪಿಸ್ಕೊಂಡು ಹೋದ. ಇವತ್ತಲ್ಲೇ ಬೆಲ್ಜಿಯಂ ಜೈಲಲ್ಲಿದ್ದಾರೆ, ಆರಾಮಿದ್ದಾನೆ. ಅವ್ರು ಇಂಡಿಯಾಗೆ ಬರೋಕ್ಕೆ ಒಲ್ಲೆ ಅಂತ ಇದ್ದಾರೆ. ಯಾಕಂದ್ರೆ ಇಂಡಿಯನ್ ಜೈಲ ಅದು ಥರ್ಡ್ ವರ್ಲ್ಡ್ ಕಂಟ್ರಿ ಜೈಲುಗಳು ಅಷ್ಟು ಶಿಸ್ತು ಇರುವುದಿಲ್ಲ ಅಂತವ್ರಿಗೆ. ನೋಡಿರಿ ಅಪರಾಧಿಗಳು ಇವರೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳ್ಳತನ ಮಾಡ್ಕೊಂಡು ಹೋದರು, ಇನ್ನೂ ನಾವು ಅಲ್ಲಿ ಬರುವುದಿಲ್ಲ ಅನ್ನೋಂಥ ಮಾತು. ನಾವು ವಾದ ಇಲ್ಲೇ ಮಾಡ್ತೀವಿ ಅಂತೇಳಿ ಬೆಲ್ಜಿಯಂ ಜೈಲಿನಲ್ಲೇ ಇರ್ತೀವಿ ಅನ್ನೋಂಥದ್ದು. ಈ ಎಲ್ಲ ಮಾತುಗಳನ್ನ ಮಾತಾಡೋದು ಕೇಳಿದಾಗ ಸಹಜವಾಗಿ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಎಲ್ಲೋ ದೋಷಗಳಿದ್ದಾವಲ್ಲಪ್ಪ, ಏನಿದೆಲ್ಲ ಸರಿ ಮಾಡೋದು ಅಂತ ಎಲ್ಲ ದೃಷ್ಟಿಯಿಂದ ಒಂದಲ್ಲ ಎರಡಲ್ಲ ಎಲ್ಲ ಕಡೆಯೂ ಇಲ್ಲೇ ಒಬ್ಬ ಕಾರ್ಪೊರೇಟ್ಗಳಿಗೆ ದುಡ್ಡು ತಿಂತವ್ರಿಗೆ ಒಂದು ನ್ಯಾಯ ಆದರೆ, ಒಬ್ಬ ಬಡವ ದುಡ್ಡು ತಿನ್ನೋದು ಏನು ತಪ್ಪು ಮಾಡಿದ್ರೆ ಅವ್ನಿಗೆ ಇನ್ನೊಂದು ನ್ಯಾಯ ಅನ್ನೋದು ಈ ಎಲ್ಲ ಡೆವಲಪ್ಮೆಂಟ್ಗಳಿಂದ ಸ್ಪಷ್ಟ ಆಗ್ತದೆ. ಮೆಹುಲ್ ಚೋಕ್ಸಿ ಅಂತವಾಗ ಜಸ್ಟ್ ಎನ್ಕ್ವೈರಿ ಮಾಡುವಂಥದ್ದು. ಎಷ್ಟು ದುಡ್ಡು ಹೊಡೆದ್ರೆ ನಾವು 13,800 ಕೋಟಿ ರೂಪಾಯಿ ತೊಗೊಂಡು ಗಾಯವಾಗಿಬಿಟ್ಟಿದ್ದಾರೆ. ಇವತ್ತು ದೇಶ ಬಿಟ್ಟು ಹೋಗಿದ್ದಾರೆ. ಇನ್ನೂ ಈ ದೇಶಕ್ಕೆ ತರೋದು ಎಷ್ಟೋ ಕಷ್ಟ. ತಂದಿನ ಶಿಕ್ಷೆ ಕೊಡೋದು ಅದು ಇನ್ನೂ ಕಷ್ಟ ಅದ. ಅದೇನೋ ಎಂತೋ ಹೆಂಗೋ ಏನೋ ಮಾಡ್ತಾರೆ ಈ ಎಲ್ಲ ಜನ. ಮತ್ತು ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, ಈಗಾಗಲೇ ಹಲವು 10 ಸಲ ಹೇಳಿದ್ವಿ. ಯಾರಿಗಾಗಿ ಅಂದರೆ ಕಾರ್ಪೊರೇಟ್ ಜನರಿಗಾಗಿನೇ ಅದು ಅವ್ರ ಪರವಾಗಿ ಕಾನೂನು ಮಾಡ್ತದೆ, ಅವ್ರ ಪರವಾಗಿ ಎಲ್ಲನೂ ಮಾಡ್ತದೆ. ಅವ್ರನ್ನ ಕಾನೂನಿನ ಚೌಕಟ್ಟಿನಿಂದ ಹೊರಗೆ ತಂದು ನಿಲ್ಲಿಸುವಂಥದ್ದು ನಮ್ಮ ಸರ್ಕಾರ ಆಗಿದೆ. ಹೀಗಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನಲ್ಲಿ 13,800 ಕೋಟಿ ರೂಪಾಯಿ ಕದ್ದು ಉಳಿದಂಥ ಈ ಚೌಕಸಿ ಮತ್ತು ಇನ್ನೊಬ್ಬ ನಮ್ಮ ಏನಪ್ಪ ನೀರವ್ ಮೋದಿ ಇವ್ರ ಕಡೆಯಿಂದ